ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಅಪ್ಪ ಹೋಗೋಣವಾ? ನನ್ನನ್ನು ಓದಿಸ್ಬೇಕು ಅಂತ ಅಪ್ಪಾಜಿ ಇಷ್ಟೆಲ್ಲ ಕಷ್ಟಪಡೋದು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಗ್ರೀಷ್ಮ 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 ಬಾಗಿಲು ತೆಗಿ. ಯಾಕೆ ಈ ತರ ಆಡ್ತಿದ್ಯಾ? ಇಲ್ಲ ಅಕ್ಕ, ನಾನ್ ಬದುಕಿರ್ಬಾರ್ದು. ಗ್ರೀಷ್ಮ ತೆಗಿಯೇ ಬಾಗ್ಲಾ. ಯಾರೇನೇ ಅಂದ್ರು ಅದನ್ನ ಸರಿ ಮಾಡಕ್ ನಾನು ಇವನೇ. ಗ್ರೀಷ್ಮ ಬಾಗಿಲು ತೆಗಿಯೇ. ಈ 2 ದಿನ ನಮ್ಮನೇಲೇ ಇರ್ಲಿ ಅಂತ ನಾನೇ ಕರ್ಕೊಂಡು ಬಂದೆ. ಇವ್ರು ಉಳ್ಕೊಳ್ಳೋ ಜಾಗ ಎಲ್ಲಿದೆ? ನಮ್ಮ ರೂಮಲ್ಲೇ ಇರ್ಲಿ ಬಿಡಿಯತ್ತೆ. ನಾಳೆನೆ ಅವರಿಬ್ಬರನ್ನೂ ಮನೆಯಿಂದ ಹೊರಗಾಕೋ ಜವಾಬ್ದಾರಿ ನಿಂದು. ಭಾಗ್ಯಮ್ನವರಿಗೆ ತುಂಬಾ ಸೀರಿಯಸ್ ಆಗಿದೆ. ಮನೆಯವ್ರನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಆದಷ್ಟು ಬೇಗ ಬನ್ನಿ. ನಿಮ್ಮ ತಾಯಿಗೆ ಫುಲ್ಲು ಸೀರಿಯಸ್ ಅಂತೆ. ಅದಕ್ಕೆ ನನ್ನ ಅಜಿತ್ತು ಆ ಸತ್ಯನ ಜೊತೆ ಓಡೋಗಿದ್ದಾನೆ. ನಮ್ಮ ತಾಯಿ ಹೇಗಿದ್ದಾರೆ? ಈಗೇನೂ ಆಗಿಲ್ಲ, ಹೋಗಿ ಮಲ್ಕೊ. ನನಗೆ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಿಲ್ಲ ಅಂತೆ? ಹಲೋ ವಿಕ್ರಮ್, ಎಲ್ಲಿದ್ಯಾ? ರಾತ್ರಿ ಎಲ್ಲಿ ಬಿತ್ಕೊಂಡಿದ್ರಲ್ಲ. ಇತ್ತೀಚೆಗೆ ಸಾಹೇಬ್ರು ಎಲ್ಲೂ ಹೋಗ್ತಾನೆ ಇಲ್ಲ. 3 ಹೊತ್ತು ಮನೇಲೇ ಇರ್ತೀರಾ? ಯಾರಿಗಾದ್ರೂ ಹೊಡಿಯೋದು, ಜಗಳ ಆಡೋದು, ಕಿರಿಕ್ ಮಾಡೋದು ಇದೆಲ್ಲ ಮಾಡ್ತಿಲ್ವಾ? ಹಂಗಂತರ ಕೋಪ ಮಾಡ್ಕೊಳ್ಳೋದು ಬಿಟ್ಟು ನಾನು ಎಲ್ಲಿಗೂ ಹೋಗ್ಬೇಕಿತ್ತು. ನನ್ನ ಜೊತೆ ಬರ್ತೀಯಾ? ಬರ್ತೀನಿ. ಏನೋ ನಮ್ದು ಎಲ್ಲಿಗೆ ಅಂತ ಕೇಳಲ್ಲ. ಏನಕ್ಕೆ ಕರೆದ್ರೆ ಯಾವ ಕಾಡಿಗೆ ಬೇಕಾದ್ರೂ ಬರ್ತೀನಿ. ನೋಡು, ಮೊದಲೇ ಬೇಜಾರಾಗಿದ್ಯಾ. ನೀನ್ ಅಲ್ಲಿಗೆ ಬಂದ್ರೆ ನಿನ್ ಮನಸ್ಸು ಖುಷಿ ಆಗುತ್ತೆ. ಅಲ್ಲಿ ನಿನ್ ತರ ಜೀವಗಳು ತುಂಬಾ ಇದೆ. ಏನ್ ಮಾಡ್ತಿದ್ಯಾ? ಅವಳಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಹೇಳಲೇಬೇಕು ಅಲ್ವಾ ನಿಶಿ? ಶ್ರಾವಣಿ ಅವರೇ, ನೀವು ಅಭಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದು. ಸಾರಿ, ನನ್ಗೆ ಅರ್ಥ ಆಗ್ಲಿಲ್ಲ. ನೀವು ಅಭಿ ಅವ್ರನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ಅಭಿ ನಿಶಿನ ಮದುವೆ ಮಾಡ್ಕೋತಿದ್ರು. ಅದಕ್ಕೆ ಆಗ ನಿಶಿ ನನಗೆ ಸಿಕ್ತಿರ್ಲಿಲ್ಲ ಅಲ್ವಾ?